ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ನಾನು ಈಚಘಟ್ಟದ ಸಿದ್ದವೀರಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ನೋಡಿ, ಈಗಾಗಲೇ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಕೊಡ್ತಿದ್ದಂಥ 2,000 ರೂಪಾಯಿಗೆ 0 ಸುತ್ತಲಿಕ್ಕೋಸ್ಕರ, ಹಾಗೆಯೇ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಎಲ್ಲ ವಿದ್ಯುತ್ ಗ್ರಾಹಕರಿಗೆ ಕೊಡ್ತಿದ್ದಂತಹ ಆವ್ರೇಜ್ ಏನು ಕೊಡ್ತಾಯಿದ್ರು 200 ಯೂನಿಟ್ಗೆ ವರೆಗೆ ಫ್ರೀ ಅಂತ ಹೇಳಿ, ಈಗ ಆವ್ರೇಜ್ ಏನು ಕೊಡ್ತಾ ಇದ್ದಾರೆ ಅದ್ರ ಮೇಲೆ 10% ಸೇರಿಸಿ ಅದನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೋಸ್ಕರ, ಜನರಿಗೆ ಮೋಸ ಮಾಡಲಿಕ್ಕೋಸ್ಕರ ಚುನಾವಣೆಯನ್ನು ನಡೆಸೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಸೇರಿಕೊಂಡು ಏನು ಘಂಟಾಘೋಷವಾಗಿ ಹೇಳಿದರು, 2,000 ರೂಪಾಯಿ ಹಣ ಕೊಡೋ ವಿಚಾರ ಮತ್ತು ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ವಿಚಾರ, ಮಹಿಳೆಯರನ್ನು ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿಸುವಂಥ ವಿಚಾರ, ಇವೆಲ್ಲ ವಿಚಾರಗಳಿಗೆ ಈಗಾಗಲೇ ಹತ್ತತ್ರಕ್ಕೆ ಅವರಿಗೆ ಮೋಸ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ರೈತರಿಗೆ ಮತ್ತು ಗ್ರಾಹಕರಿಗೆ ಕೊಡುವಂಥ ವಿದ್ಯುತ್ತಿನ ಸರಬರಾಜಿನ ಬಗ್ಗೆ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕೊಡಿ, ಫೋಟೋಗಳನ್ನು ಕೊಡಿ, ಚುನಾವಣೆ ಗುರುತಿನ ಚೀಟಿಯನ್ನು ಕೊಡಿ, ಪಾನ್ ಕಾರ್ಡನ್ನು ಕೊಡಿ, ಬಾಡಿಗೆ ಮನೆಯಲ್ಲಿರೋರು ಬಾಡಿಗೆ ಕರಾರು ಪತ್ರಗಳನ್ನು ಕೊಡಿ, ನಿಮ್ಮ ರೇಷನ್ ಕಾರ್ಡನ್ನು ಕೊಡ್ರಿ, ಜಾತಿ ಪ್ರಮಾಣ ಪತ್ರವನ್ನು ಕೊಡಿ ಇತ್ಯಾದಿಯಾಗಿ ಏನು ಕೇಳ್ತಾ ಇದ್ದೀರಿ ನೀವೆಲ್ಲ, ಇದೆಲ್ಲ ಕೊಡದೇ ಇರೋದಕ್ಕೆ ಹಾಕಿರುವಂತಹ ಕಂಡೀಷನ್ಗಳು. ರೀ ಸ್ವಾಮಿ, ನೀವು ಆರಂಭದಲ್ಲಿ ಇವೆಲ್ಲ ಕಂಡೀಷನ್ ಹಾಕಬೇಕಾಗಿತ್ತು, ಚುನಾವಣೆ ಪ್ರಚಾರದಲ್ಲಿ ಇವೆಲ್ಲ ಕಂಡೀಷನ್ ಹಾಕಬೇಕಾಗಿತ್ತು. ಎಲ್ಲ ಬಿಟ್ಟು ಸಿದ್ದರಾಮಯ್ಯ ನೀವಿಬ್ಬರು ಮುಖ್ಯಮಂತ್ರಿ ಆದ್ರಿ, ಇಬ್ಬರು ಸೇರಿ ಬಹುಮತ ತಗೊಂಡ್ರಿ, ಇಬ್ಬರು ಸೇರಿ ಸರ್ಕಾರವನ್ನು ನಡೆಸಿದ್ರಿ, ಈಗ ಕೊನೆಯ ಭಾಗದ ಕಡೆಗೆ ನಿಮ್ಮ ಹೆಜ್ಜೆ ಹಾಕ್ತಾ ಇದ್ದೀರಿ. ಆ ಕಾರಣಕ್ಕೆ ಈಗೆಲ್ಲ ಆರ್ಥಿಕ ಹೊರೆಯನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ, ಜನರಿಗೆ ಮೋಸ ಮಾಡಲಿಕ್ಕೋಸ್ಕರ ಇವೆಲ್ಲ ಕೆಲಸ ಮಾಡ್ತಾ ಇದ್ದೀರೇನ್ರಿ. ಆ ಕಾರಣಕ್ಕೆ ನೀವು ತಕ್ಷಣಕ್ಕೆ ಇದನ್ನು ನಿಲ್ಲಿಸಬೇಕು. ಕರ್ನಾಟಕದ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ನೀವು ಇವ್ಯಾವುದನ್ನೂ ಕೊಡೋದು ಬೇಡ. 3 ವರ್ಷ ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಕೊಟ್ಕೊಳ್ತಾ ಬಂದಿರೋ ಭಾಗ್ಯಗಳನ್ನು ಅವೆಲ್ಲವನ್ನು ಅದೇ ರೀತಿ 2 ವರ್ಷನೂ ಕೂಡ ಮುಂದುವರಿಸಬೇಕು. ಈಗ ನೀವು ಇವನು ಕೇಳ್ತಾ ಇದ್ದೀರಿ ಅಂತೇಳಿ ಮಾಡೋ ಕೆಲಸ ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಕೆ ಹೋಗೋಕ್ಕಾಗತ್ತಾ? ಮಾಡೋ ಕೆಲಸ ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ, ಜಾತಿ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಹೋಗೋಕ್ಕಾಗತ್ತಾ? ಭಾಳ ಜನರವು ಅವರವರ ಹಿರಿಯರ ಹೆಸರಲ್ಲಿ ಇದ್ದಾವೆ ಮನೆ ಕರೆಂಟ್ಗಳು, ಅವ್ರು ಯಾರು ಬದಲಾವಣೆ ಮಾಡಿಸ್ಕೊಳ್ಳಿಕ್ಕೆ ಹೋಗೋಕ್ಕಾಗತ್ತಾ? ಅವರೆಲ್ಲರೂ ಕೂಡ ಇವಾಗ ಪಾನ್ ಕಾರ್ಡ್ ಮಾಡ್ಸೋಕ್ಕೆ ಹೋಗೋಕ್ಕಾಗತ್ತಾ? ಏನ್ರಿ ಹೇಳ್ತಾ ಇದ್ದೀರಿ? ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡಿ. ಈ ರೀತಿಯ ವಾಮಾಚಾರದ ಮಾದರಿಯ ಮಾರ್ಗಗಳನ್ನು ಅನುಸರಿಸೋದು, ಜನರಿಗೆ ಮೋಸ ಮಾಡುವಂಥ ಹುನ್ನಾರವನ್ನು ನಿಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಕರ್ನಾಟಕದ ಜನತೆಯಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಇವ್ರು ಏನು ಕೇಳ್ತಾ ಇದ್ದಾರೆ ಇವು ಯಾವುದನ್ನು ಕೊಡೋಕೆ ಹೋಗಬೇಡಿ. ಹಾಗೆಯೇ ಕರ್ನಾಟಕದ ಎಲ್ಲ ಜನಪರ ಸಂಘ ಸಂಸ್ಥೆಗಳು, ಎಲ್ಲ ರೈತ ಸಂಘಟನೆಗಳು ಕೂಡ ನೀವು ವಿತರಣೆ ಮಾಡಬೇಕು. ಇದನ್ನು ನೀವು ಯಾರು ಕೂಡ ಇವಕ್ಕೆ ಕೊಡೋಕೆ ಹೋಗಬಾರ್ದು. ಅನಪೇಕ್ಷಿತವಾಗಿ ಅವ್ರಿಗೆ ಯಾವಾಗ ಏನೇನಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೇಳ್ತಾ ಹೋದ ಹಾಗೆ ನಾವು ಪಗಡೆ ದಾಳುಗಳ ಅವ್ರು ಹೇಳಿದ್ದೆಲ್ಲ ಹೇಳಿ ಟೈಮ್ಗೆ ಕೊಡಲಿಕ್ಕೆ. ಆ ಕಾರಣಕ್ಕೆ ತಕ್ಷಣಕ್ಕೆ ಇದನ್ನು ನಿಲ್ಲಿಸಲಿಕ್ಕೆ ತಾವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಬೇಕು. ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಕೂಡ ಈ ರೀತಿ ನೀವು ಎಲ್ಲ ಗುಂಪುಗಳಲ್ಲಿ ಶೇರ್ ಮಾಡಿಕೊಂಡು ವಿಚಾರ ವಿನಿಮಯ ಮಾಡಿಕೊಂಡು ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಳಿಸ್ಲಿಕ್ಕೆ ತಾವು ತಯಾರಾಗಬೇಕು. ಇವರು ಕೇಳಿದರೆ ಯಾವುದನ್ನು ಕೊಡದೇ ಇರೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.